ಓಂ ಚೇತನ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿರೇ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ಈಗ ನೆಕ್ಸ್ಟ್ ಏನು ಬಂತೀಗ? ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಬಂತು. ನಿನ್ನೆ ಇನ್ನೊಂದು ಏನದು? ನಚ ಆವಿಷ್ಕಾರೇಣ ಕಥನಾತ್ ಅದೇ ತನಾಗಬೇಕಾಗ್ತದೆ. ಹಿಂದಿದೆ. ಹಾಂ, ತ್ವರೈವ ಸಿದ್ಧಿ. ಬ್ರಹ್ಮದೇವರಿಗೆ ಯಾರಿಗೆ ಲೇಟಾಗಿ ಸಿದ್ಧಿ ಆಗುತ್ತೋ ಅವರಿಗೆ ಫಲ ಹೆಚ್ಚು, ಯಾರಿಗೆ ಬೇಗ ಸಿದ್ಧಿ ಆಗುತ್ತೋ ಅವ್ರಿಗೆ ಫಲ ಕಡಿಮೆ. ಅರ್ಥ ಆಯ್ತಾ? ಇವತ್ತು ಎಸ್ ಎಲ್ ಸಿ ಕೆಲಸ ಬೋದು ಫಸ್ಟ್ ರ್ಯಾಂಕ್ ಬಂದು ಕೆಲಸ ಸೇರಿದ್ರು ಕೂಡ ಎಂಥ ಕೆಲಸ ಕೊಡ್ಬೋದು ಅವನಿಗೆ? ಗೊತ್ತಾಯ್ತಾ? ಇದಕ್ಕೆ ಸಿಕ್ಕೊಂಡ್ರೆ 8th ಕ್ಲಾಸ್ ಸಿಕ್ಕೊಂಡ್ರೆ ಇನ್ನೂ ಕಡಿಮೆ ಆಯಿತು. ಅದು ಒಂದು ಪಿ ಯು ಸಿ ಸ್ವಲ್ಪ ಜಾಸ್ತಿ ಆಯಿತು, ಮತ್ತೆ ಜಾಸ್ತಿ ಆಯಿತು. ಒಂದು 5 ವರ್ಷ ಕೊತ್ತು ಸಿಕ್ಕಾಪಟ್ಟೆ ಚೇಂಜ್ ಆಗೋದು. ವರ್ಷಕ್ಕೆ ಅವನಿಗೆ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಆದಷ್ಟೇ ಬ್ರಹ್ಮದೇವರು ಅಂಥವ್ರು ಸರ್ವವೇದ ಓದ್ದವರು ಆದ್ದರಿಂದ ಅವ್ರ ರೀತಿಯೇ ಬೇರೆ. ಕೊನೆಗೆ ಮುಕ್ತಿ ಅಂತ ಹೇಳಿದ್ರು ಒಂದೇ, ಪರಮಾವಧಿ ಮುಕ್ತಿ ಸಿಗುತ್ತೆ ಅಂದರೂ ಒಂದೇನೆ. ಅದಕ್ಕೆ ಆನಂದ ತೀರ್ಥ ಪರಾನಂದ ವರದ, ಪೂರ್ಣಾನಂದ ವರದ ಅಂತ ಅರ್ಥ. ದ್ವಾದಶ ಸ್ತೋತ್ರಕ್ಕೂ ಅರ್ಥ ಅದು. ದೇವಾನಾಂ ತತ್ವಸಾದೇನ ಮುಕ್ತ್ಯ ಏವ ಸತಾಂ ಋಣ ನ ಚ ಗೃಹಸ್ಥಾನಾಂ ಅಶೇಷ ಕರ್ಮ ವಿಶೇಷ ಯೋಗ್ಯತ್ವಾದ ಆಧಿಕ್ಯಂ ಮುಕ್ತೌ. ನೋಡಿ, ಯತಿಗಳು ಬ್ರಹ್ಮಯಜ್ಞ ಮಾಡಾಗಿಲ್ಲ, ವೈಷ್ಣವ ಮಾಡಾಗಿಲ್ಲ, ಗೊತ್ತಾಯ್ತಾ? ಅವ್ರಿಗೆ ಮುಕ್ತಿ ಆಗ್ತದೆ. ಅವೆರಡು ಕರ್ಮ ಮಾಡಿಲ್ಲ ಆದ್ದರಿಂದ ಅವ್ರಿಗೆ ಕಡಿಮೆ ಆನಂದ. ಗೃಹಸ್ಥರು ಎಲ್ಲ ಮಾಡಿದವರು, ಅವರು ಪಂಚಮಹಾಯಜ್ಞ ಮಾಡಿದವರಾದ್ರಿಂದ ಅವ್ರು ಹೆಚ್ಚು ಆನಂದ. ಆದ್ದರಿಂದ ಗೃಹಸ್ಥರು ಶ್ರೇಷ್ಠ. ಇನ್ನು ಮುಂದೆ ತೊಗೊಂಡ್ಬಿಟ್ರೆ ಎಲ್ಲಿಗೆ ಹೋಯ್ತದೆ? ಈಗ ಅನುಭವದ ಅಂತ ಪ್ರಶ್ನೆ. ಈಗ ಅದಕ್ಕೆ ಹೇಳ್ತಾರೆ, ಹಾಗೆ ಹೇಳಬಾರ್ದು. ಇಲ್ಲಿ ಗೃಹಸ್ಥರು ವ್ಯಕ್ತಿಗಳು ಪ್ರಶ್ನೆ ಬರೋದಿಲ್ಲ. ಪ್ರಶ್ನೆ ಏನು ಅಂದರೆ, ಗೃಹಸ್ಥಾನ ಅಶೇಷ ಕರ್ಮ ವಿಷಯ. ಅಶೇಷ ಕರ್ಮ ಅಂತ ಅದಕ್ಕೆ ಹೇಳಿದರು ಅಂದರೆ, ಕೆಲವು ಕರ್ಮ ಯತಿಗೆ ನಿಷಿದ್ಧ, ಯತಿಗಳಿಗೆ ಕೆಲವು ಕರ್ಮ ಮಾಡಿ ಶ್ರಾದ್ದಪಕ್ಷ ಮಾಡೋಂಗೇ ಇಲ್ಲ. ಗೃಹಸ್ಥ ಎಲ್ಲ ಮಾಡ್ತಾನಲ್ಲ, ಆದ್ದರಿಂದ ಅವ್ರು ಜಾಸ್ತಿ ಪುಣ್ಯನೋ ಅಂತ ಹೇಳಬಾರ್ದು. ತ್ವರಯೈವ ಗೃಹಿಣ ಸಾಧಯಂತಿ ಮುಕ್ತಿಂ ಅತ್ವರಯೈವ ಯತಯ ತೇಭ್ಯಶ್ಚತ್ವಾರಯ. ಏನಾಯಿತು? ಅತ್ವರಯ ದೇವಾಸ್ತೇಷು ಚ ಬ್ರಹ್ಮ ತದೇಶ ಶ್ಲೋಕ. ಹಾಗಲ್ಲ, ಆ ಗೃಹಸ್ಥರು ಇಷ್ಟೆಲ್ಲ ಮಾಡ್ತಾರೆ ಅಂತ ಏನು ಮಾಡಿಬಿಟ್ರು ಅವರಿಗೆ? ಇನ್ನೊಂದು ಸ್ವಾರಸ್ಯ ಹೇಳಿದ್ರೆ, ಈಗ ಗೃಹಸ್ಥರಿಗೆ ಯತಿಗಳಿಗಿಂತ ಬೇಗ ಮುಕ್ತಿ ಆಗುತ್ತೆ ಅಂತ ಹೇಳಿದ್ರು. ಗೃಹಸ್ಥರಿಗೆ ಯತಿಗಳಿಗಿಂತ ಬೇಗ ಮುಕ್ತಿ ಆಗುತ್ತೆ. ಆದ್ದರಿಂದಲೇ ಅವರಿಗೆ ಆನಂದ ಕಡಿಮೆ ಆಗುತ್ತೆ ಕೂಡ. ಯತಿಗಳಿಗೆ ನಿಧಾನವಾಗಿ ಆಗುತ್ತೆ, ಆದ್ದರಿಂದ ಅವ್ರಿಗೆ ಆನಂದ ಹೆಚ್ಚಾಗುತ್ತೆ ಅಂಥೇಳಿ. ಎಷ್ಟೋ ದಿನ ಅಡಿಗೆ ನೋಡ್ತಿರ್ತಾರೆ, ಬಡಿಸ್ತಾರೆ, ಇಲ್ಲೇ ಇಲ್ಲ, ಎಲ್ಲ ಆದಮೇಲೆ ಬರ್ತೀವಿ ಊಟಕ್ಕೆ. ಎಲ್ಲ ಅಡಿಗೆ ಆಗಿರೋದಿಲ್ಲ ಇನ್ನೂ ಕೂಡ. ಆಫೀಸ್ ಓವರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇವ್ರು ಬರೋದಿಲ್ಲ, ಯಾವಾಗ ಬರ್ತಾರೆ ಎಲ್ಲ ಆಯ್ತು ಆ ಥರ ನೋಡ್ಕೊಂಡು ಕೊಡ್ತಾರೆ. ಆಮೇಲೆ ದೇವರಿಂದ ಹಿಡಿದು ಎಲ್ಲರದಾಗ ಹೋಗಿರ್ಬೇಕು, ಆಗ ಥರ ಫುಲ್ ಆಗಬೇಕು, ಆ ಥರ ಮಾಡ್ಕೊತಾರೆ. ಅದು ಸೈಕಾಲಜಿ. ಇಲ್ಲಿ ಹಾಗಲ್ಲ. ಅದಕ್ಕೆ ತ್ವರೆಯಿಂದ ಅವಸರ ಪಡಬೇಡಿ ಅಂತೇಳಿ. ಇದು ಜನ ಅಪಾರ್ಥ ಮಾಡ್ಕೊಂಡ್ಬಿಟ್ರು. ಅವಸರ ಪಡಬೇಡಿ ಅಂದರೆ ಈ ಜನ್ಮದಲ್ಲೇ ಬೇಡ ಅಂತ ತಿಳ್ಕೊಬಿಟ್ಟು. ಹಾಗಲ್ಲ. ಅವಸರ ಪಡೋದು ಅಂದರೆ ಏನು ಅಂದರೆ, ಸಿಂಪಲ್ ಹೀಗೆ ಒಂದು ವಾಕ್ಯ ಅರ್ಥ ಆಗಬೇಕಾಗಿದೆ. ನಮಗೆ ಅರ್ಥ ಆಯ್ತು, ಈಗ ಅದು ಸರಿ ಹೋಯ್ತು. ಆದರೆ ಇನ್ನೊಬ್ಬರಿದ್ದಾನೆ, ಒಳಗಿನ ಅರ್ಥ ತಿಳ್ಕೊಂಡು ಭಾಳ ಕಷ್ಟಪಡ್ತಾರೆ. ಗೊತ್ತಾಯ್ತು? ತುಂಬ ದಿವಸ ಕಷ್ಟಪಡ್ತಾರೆ. ಅವನಿಗೆ ಆನಂದ ಜಾಸ್ತಿ ಆಗುತ್ತೆ. ಅದಕ್ಕೆ ಅಂದರೆ ಡೀಪಾಗಿ ಹೋಗ್ತಾರೆ. ಇವನು ಡೀಪಾಗಿ ಹೋಗಲಿಲ್ಲ, ಆದ್ದರಿಂದ ಎಷ್ಟಾಯಿತು? ಮತ್ತು ಮೇಲೆ ಆಯಿತು ಅಷ್ಟೇ, ಒಳಗೆ ಹೋಗೋಕ್ಕಾಗಲಿಲ್ಲ. ಬಟ್ ಇವನು ಸುಖ ಹೊಂದಿದೆ. ಸುಖ ಇಲ್ಲ ಅಂತೇನೇ ಇಲ್ಲ, ಆದರೆ ಆ ಒಂದು ಪರ್ಫೆಕ್ಷನ್ ಬರೋದಿಲ್ಲ. ಆದ್ದರಿಂದ ಏನು ಮಾಡಬೇಕು ನಾವೀಗ? ಪ್ರತಿಯೊಂದನ್ನು ಕೂಡ ಈ ಗೋಳಕ್ಕಂತ ನುಂಗೋದು ಹೇಗಿರ್ತದೆ, ಅಗತ್ತು ತಿನ್ನೋದು ಹೇಗಿರುತ್ತೆ? ಅಗತ್ತು ತಿನ್ನೋದು ಸಾಮಾನ್ಯ ತುಂಬ ಜನ ಗೊತ್ತಿರೋದಿಲ್ಲ. ಗಬ ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ಹಾಗೆ ಹಸುಗಳು ಮಾಡುತ್ತೆ. ಯಾಕೆ ಗೊತ್ತಾ ಹಸುಗಳಾಗಿ ಮಾಡೋದು ಹೇಳಿ ನೋಡೋಣ? ಅಲ್ಲ, ಯಾಕೆ ಮಾಡುತ್ತೆ ಗೊತ್ತಾ ನಿಮಗೆ? ಅಲ್ಲ, ಗೊತ್ತಾ ನಿಮಗೆ ಅದ್ರ ಸೈಕಾಲಜಿ? ಹಸು ಯಾಕೆ ಬೆಳಕು ಆಗುತ್ತೆ ಹೇಳಿ ನೋಡೋಣ. ಓದಿರ್ತೀರಿ, ಹೈಸ್ಕೂಲ್ ಹೇಳಿರ್ತಾರೆ ಅದೆಲ್ಲ ಕೂಡ ನಿಮಗೆ. ಯಾಕೆ ಹೇಳಿ? ಅಲ್ಲಿ ಅದಕ್ಕೆ ಭಯ. ಅದಕ್ಕೆ ಮೇವಿಗೆಲ್ಲ ಹೋಗ್ಬೇಕಾದ್ರೆ ಈ ಬೇರೆ ಪ್ರಾಣಿಗಳ ಭಯ ಜಾಸ್ತಿ ಹಸುವಿಗೆ. ಅದಕ್ಕೇನು ಮಾಡುತ್ತೋ ಅದು ಗಬ ತಿಂದು ಹಾಕಿಬಿಟ್ಟು ಹೋಗ್ಬಿಡುತ್ತೆ. ನಿಧಾನವಾಗಿ ಮತ್ತೆ ಆಹಾರ ವಾಪಸ್ ತೊಗೊಳುತ್ತೆ ಬಾಯಿಗೆ. ಅದು ನಮಗೆ ಬರೋದಿಲ್ಲ, ಅದೆಲ್ಲ ವಾಪಸ್ ತೊಗೊಂಡ್ಬಿಟ್ಟು ನಿಧಾನ ಬೆಳಕು ಹಾಕಿ ತಿನ್ನುತ್ತೆ. ಹುಲಿ ಸಿಂಹಗಳು ಹಾಗೆ ಮಾಡೋದು. ಯಾಕೆ? ಅದಕ್ಕೆ ಯಾರು ಭಯ ಇಲ್ಲ. ಅದಕ್ಕೆ ಅದ್ರ ಭಯ ಬೇರೆಯವರಿಗಿದೆ. ಇದು ಬೇಸಿಕಲಿ ಇದು ನಮ್ಮ ಬರ್ತಾರೆ ಎವಲ್ಯೂಷನ್ ಪ್ರಕಾರ ವಿಚಾರ ಮಾಡಿದರೆ ಇವತ್ತು ಹಸುಗಳು ಇವತ್ತು ಹಾಗೆ ತಿಳಿತಾ. ಹಿಂದೆಲ್ಲ ನೀವು ನೋಡಬೇಕಿತ್ತು, ಹಳ್ಳಿಯಲ್ಲಿ ಗಾಡಿ ಕಟ್ಕೊಂಡು ಹೋಗ್ತಾ ಇದ್ವಿ. ಒಂದು ಎದುರಿ ಬಸ್ ಬಂದರೆ ಕೂಡೋದು ಕಷ್ಟ, ಎಲ್ಲೆಲ್ಲ ಹೇಳ್ಕೊಂಡು ಹೋಗ್ಬಿಡೋದು. ಇವೆಲ್ಲ ಕೂಡ ಡಿಸ್ಟರ್ಬ್ ಆಗಿಬಿಡೋದು ಪೂರ್ತಿಯಾಗಿ. ಅದು ಗಟ್ಟೆ ಹಿಡ್ಕೋಬೇಕು. ಅವನು ಒಬ್ರು ಕೆಳಗಿಡೋದು ಆಟ ನಿಂತ್ಕೋಬೇಕು. ಅವು ಪುಣ್ಯಕ್ಕೆ ಬಸ್ ಕಂಟಿನ್ಯೂಸ್ ಆಗಿ ಬರ್ತಿರಲಿಲ್ಲ ಅಂತ ಗಾಡಿ ಹೋಗ್ತಿತ್ತು. ಇವತ್ತಾರು ಬುದ್ಧಿ ಹೋಗ್ತಾರೇ ಇರಲಿಲ್ಲ. ನಿಧಾನ ಹೋಗಿ ಅಡ್ಜಸ್ಟ್ ಆಗಿ. ಈಗ ಅವ್ರು ಈ ಬಂದ ದಾರಿನೇ ಕೊಡೋದಿಲ್ಲ ಹಸುಗಳು.
ಈ ಹಸು ಎಷ್ಟು ಅಡ್ಜಸ್ಟ್ ಆಗಿದೆ ಅಂದರೆ ಕೇರ್ ಕೂಡ ಮಾಡೋದಿಲ್ಲ, ಅದು ಬದಲಾವಣೆ ಆಗೋಗ್ಬಿಟ್ಟಿದೆ. ಇಲ್ಲಿ ಯಾತಕ್ಕೆ ಹೇಳ್ತಾರೆ ಹಸು ಹಾಗೆ ಮಾಡುತ್ತೆ, ಇವು ಮಾಡೋದಿಲ್ಲ. ಆ ಅರ್ಥದಲ್ಲಿ ಪಾಠ ಮಾಡ್ತಾ ಇರ್ತಾರೆ. ಮೇಷ್ಟು ಪಾಠ ಮಾಡಿದ ಕಾಲಕ್ಕೆ ನಾವು ಎಲ್ಲ ಅರ್ಥ ಮಾಡೋಕೆ ಮುಂದೆ ಹೋಗ್ಬಿಡ್ತಾರೆ. ಹಾಗೆ ಅವರು ಅದಕ್ಕೇನು ಮಾಡಿಬಿಡ್ಬೇಕಾಗ ಎಲ್ಲ ಇಲ್ಲಿ ಹಸುಗಳು ಅದಾಗಬೇಕೀಗ. ಅದಕ್ಕೆ ದೇತಿರ್ತರ ಕಥೆ ಬಂದಿತ್ತು. ಆಚಾರ್ಯ ಬಂದು ಹ್ಯಾಕೆ ಕೂತ್ರವರು ಎತ್ತಾಗಿ ಕೂತ್ರ ಆದ್ದರಿಂದ ಚೆನ್ನಾಗಿ ಕೇಳಿ ಮೆಲುಕು ಹಾಕ್ಲಿಕ್ಕೆ ಅವಕಾಶ ಸಿಕ್ತು. ಅರ್ಥ ಆಯ್ತಾ? ಆಮೇಲೆ ಮನನ ಅಂದರೆ ಅದು ಮೆಲುಕು ಹಾಕೋದೇ ಮನನ. ಮನನ ಮೆಲುಕು ಹಾಕು ಅಂತಲೇ ಕರೆಯೋದು. ಕಾಫಿ 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 ಅಂತ ಹೋಗ್ತಾರಲ್ಲ, ಅದು ಮೆಲುಕು ಹಾಕೋದು ಆ ವಿಷಯ ಮರಿಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅವಸರದಲ್ಲಿ ಪಾಠ ಮಾಡಬೇಕಾದ್ರೆ ನೀವು ಆ ರೀತಿ ಅವ್ರು ಫಾಲೋ ಮಾಡೋಕ್ಕಾಗೋದಿಲ್ಲ. ಕೇಳ್ಬಿಟ್ಟು ನಿಧಾನವಾಗಿ ಏನು ಮಾಡ್ಬೇಕು, ಅದನ್ನು ಮತ್ತೆ ವಾಪಸ್ ತಂದು ಅದು ಮನನ ಇಡೀ ದಿವಸ ಅದು ಟೈಮ್ ಕೊಡ್ತಾರೆ. ನೆಕ್ಸ್ಟ್ ಓದ್ಕೊಂಬರ್ಬೇಕು. ಇದು ಹಸು ಬುದ್ಧಿ ತಿಳಿಸಿದ್ರೆ. ಆದರೆ ಯಾವಾಗ ಇದು ಬೇಕಾಗೋದಿಲ್ಲ, ಅವ್ರು ಹೇಳ್ತಿರ್ಬೇಕಾದ್ರು ಕ್ಯಾಚ್ ಮಾಡ್ತಾರೆ ಅಂತ ಕೇಳಿದರೆ ಏನು ನೆಸಿಟಿ ಇಲ್ಲ. ಈ ಉದಾಹರಣೆಗೆ ಈ ಲಿಕ್ವಿಡನ್ನು ನೀವು ಜ್ಯೂಸನ್ನು ಯಾರು ಅಗಿಯೋದಿಲ್ಲ, ಯಾಕೆ? ಟೈಮ್ ಬೇಕಿಲ್ಲ ಅದಕ್ಕೆ. ಇದು ಹಾಗಲ್ಲ, ನೀವು ಜ್ಯೂಸನ್ನು ಹಾಗೆ ಕುಡಿದ್ರೆ ಜೀರ್ಣ ಆಗೋ ಶಕ್ತಿ ಇದೆ ಅದಕ್ಕೆ. ಆ್ಯಕ್ಚುಲಿ ಇವ್ರು ಹೇಳ್ತಾರೆ ಜ್ಯೂಸನ್ನು ಕುಡಿಬೇಡಿ ಅಂತ ಹೇಳ್ತಾರೆ. ಜ್ಯೂಸ್ ಕೂಡ ಹ್ಯಾಕೆ ಕುಡಿಬೇಕು? ಒಂದು ಮಾತಿದೆ, ಈಟ್ ದಿ ಲಿಕ್ವಿಡ್ಸ್ ಅಂತ ಹೇಳ್ತಾರೆ. ಈಟ್ ದಿ ಲಿಕ್ವಿಡ್ಸ್ ಆ್ಯಂಡ್ ಡ್ರಿಂಕ್ ದಿ ಸಾಲಿಡ್ಸ್ ಅಂತ. ಅರ್ಥ ಏನದಕ್ಕೆ? ನೀರನ್ನು ಕೂಡ ಅಗದು ತಿಂದಷ್ಟು ನಿಧಾನವಾಗಿ ಕೇರ್ಫುಲ್ಲಾಗಿ ಕುಡೀರಿ. ಘಟ ನೀರು ಕುಡಿಬೇಡಿ ಅಂತ ಹೇಳ್ತಾರೆ. ಅದು ಹಾಗೆ ಕುಡಿದ್ರೆ ನೀರು ಕುಡಿದು ಭಾಳ ತಲೆ ಕೆಟ್ಟೋಗೋದು, ಆರೋಗ್ಯ ಕೆಟ್ಟೋಗ್ಬಿಡುತ್ತೆ. ಅವರೆಲ್ಲ ಎಕ್ಸಾಂಪಲ್ ಕೊಡ್ತಾರೆ. ಇವರೆಲ್ಲ ಟೆನ್ನಿಸ್ ಎಲ್ಲ ಆಡ್ತಿರ್ತಾರಲ್ಲ, ಅವ್ರು ಸಿಪ್ ಮಾಡ್ತಾರೆ. ಸಿಪ್ ಬೈ ಸಿಪ್ ಕುಡಿತಾರಲ್ಲ, ಅದು ಕರೆಕ್ಟ್ ನೀರು ಕುಡಿಯೋ ಪದ್ಧತಿ. ಅವಾಗ ನಿಮಗೆ ನೀರಿನಿಂದ ಆಗೋ ಫುಲ್ ಬೆನಿಫಿಟ್ ಸಿಗುತ್ತೆ. ಘಟ ಕುಡಿದ್ಬಿಟ್ಟು ಏನಾಗುತ್ತೆ, ಅದು ಎಕ್ಸಸ್ಸು ಏನಾದರೂ ಅವ್ರಿಗೆ ಅರ್ಥ ಆಗಲ್ಲ. ಆ ಥರ ಆಗಿದೆ. ಅದು ರುಚಿನೂ ಬರೋಲ್ಲ, ಇದು ಬರೋಲ್ಲ. ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಹೊಸ ಪದ್ಧತಿ. ಆಮೇಲೆ ಡ್ರಿಂಕ್ ದಿ ಸಾಲಿಡ್ಸ್ ಅಂದರೆ ಏನರ್ಥ, ಅದು ನೀರಾಗೋವರೆಗೂ ಅಗಿರಿ ಚೆನ್ನಾಗಿ ಅಂತ. ಚೆನ್ನಾಗಾಗೋದು ಆಮೇಲೆ ಅದನ್ನು ಕುಡಿ. ಅವಾಗ ಏನಾಗುತ್ತೆ, ಒಂದು ಡಾಕ್ಟರ್ಸ್ ಒಂದು ಮಾತು ಬರೀತಾರೆ ನೋಡಿ, ಹೊಟ್ಟೆಯಲ್ಲಿ ಹಲ್ಲು ಕೊಟ್ಟಿಲ್ಲ ದೇವರು, ಇಲ್ಲೇ ತಿಂದು ಇಲ್ಲೇ ಅಗದು ಬಿಡ್ರಿ ಅಂತ ಅರ್ಥ. ಹೊಟ್ಟೆಯಲ್ಲಿ ಹಲ್ಲಿನ ವ್ಯವಸ್ಥೆ ಇಲ್ಲ ಆದ್ದರಿಂದ ಇಲ್ಲೇ ಅಗತ್ತೀನಿ ಅಂತ ಅರ್ಥ. ಇಲ್ಲವರು ಹೊಟ್ಟೆ ಕೆಲಸ ಜಾಸ್ತಿ ಬಿಡುತ್ತೆ. ಈಗ ಅದು ಜೀರ್ಣ ಆಗೋದು ಲೇಟ್ ಆಗುತ್ತೆ. ಅದು ಒಂದು ಕ್ರಮೇಣ ರೋಗಕ್ಕೆ ಕನ್ವರ್ಟ್ ಆಗಿಬಿಡುತ್ತೆ. ಇಲ್ಲೇ ನೆಕ್ಸ್ಟ್ ಪೆಟ್ರೋಲ್ ಬಂಕ್ ದೂರ ಹಾಕಿರ್ತಾರಲ್ಲ, ಇನ್ನು 20 ಕಿಲೋಮೀಟರ್ಸ್ ಇಲ್ಲ ಅಂಥೇಳಿ. ಆದ್ದರಿಂದ ಹೊಟ್ಟೆಗೆ ಹಲ್ಲಿಲ್ಲ ಆದ್ದರಿಂದ ಚೆನ್ನಾಗಿ ಅಗುತ್ತೀನಿ. ಇಲ್ಲದೆ ಹೋದರೆ ಹೊಟ್ಟೆಗೆ ಓವರ್ ವರ್ಕ್ ಆಗುತ್ತೆ, ಕೆಲಸ ಆಗೋದಿಲ್ಲ. ಆ ಅರ್ಥದಲ್ಲಿ ಆ ಪದ ಬಂದಿದೆ. ಇದು ಹಾಗೆ ಇದೆಲ್ಲ ಹೇಳ್ತಿರೋದು ಕತೆಗಲ್ಲ. ಆದ್ದರಿಂದಲೇ ಹೇಗೆ ಪ್ರತಿಯೊಂದನ್ನು ಹೇಗೆ ತೊಗೋಬೇಕು ನಾವೀಗ, ಇನ್ನೊಬ್ಬರಿಂದ ಕೇಳೋ ಪ್ರಸಂಗ ಬಂದಾಗ ಏನು ಮಾಡ್ಬೇಕು ನಾವಾಗ, ಬೇಗ ಕೇಳ್ಕೊಂಡ್ಬಿಡ್ಬೇಕು. ಅವ್ರು ಯೋಚನೆ ಮಾಡ್ತಾ ಅದನ್ನು ಅರ್ಥ ಮಾಡಿಕೊಂಡು ತಲೆ ಪ್ಯಾಕ್ ಮಾಡಬೇಕಾಗುತ್ತೆ. ಮೊದಲು ಮಾಡಾಗಿಲ್ಲ. ಎರಡನೇ ಕೇಸು, ನೀವು ಒಂದು ಮುಗಿತಲ್ಲ, ಈಗ ಯಾರು ಅವಸರ ಪಟ್ಟು ಮಾಡ್ತಾರಲ್ಲ ಅವರಿಗೆ ಏನಾಗುತ್ತೆ, ಅವ್ರು ಮತ್ತೆ ಮನನ ಮಾಡೋದಿಲ್ಲ, ಕೇಳಿದ್ದಷ್ಟೇ. ಆದರೆ ಅವಾಗ ಅರ್ಥ ಆಯಿತು, ಎಂಜಾಯ್ ಮಾಡಿದ್ರು ಭಾರಿ ಚೆನ್ನಾಗಿತ್ತು, ಎಷ್ಟು ಭಾರಿ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಏನು ಅಂದರೆ ಏನೋ ಹೇಳಿದ್ರು ಭಾರಿ ಚೆನ್ನಾಗಿತ್ತು ಅಂದ್ಬಿಡ್ತಾರೆ. ಇದು ಬರೀ ಪದ್ಧತಿ. ಆ ಹೋಗ್ಲಿ ಹರಿವಂಶ ರಾಮಾಯಣ ಅಂತ ಕೂಡ ಹೇಳಕ್ಕೆ ಬರಲ್ಲ ಅವ್ರಿಗೆ. ಏನೋ ಹೇಳಿದ್ರು ಭಾರಿ ಚೆನ್ನಾಗಿತ್ತು. ಇನ್ನೊಬ್ರು ಹಾಗಲ್ಲ, ಈ ಭಾಗ ಈ ಹೇಳಿದರು, ಈ ಶ್ಲೋಕ ಹೇಳಿದ್ರು, ಎಲ್ಲ ಹೇಳ್ಬಿಡ್ತಾರೆ ಕೊನೆಗೆ. ಅವಾಗ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ಯಾವಾಗಲೂ ಕೂಡ ಗೃಹಸ್ಥರು ಯತಿಗಳು ಪ್ರಶ್ನೆ ಅಲ್ಲ, ಯಾರು ಆಳಕ್ಕೆ ಕೆಳದು ಅರ್ಥ ಮಾಡ್ಕೋತಾರೋ ಅವರಿಗೆ ಮುಕ್ತಿ ನಿಧಾನವಾಗತ್ತೆ. ಬಟ್ ಏನು ಸಿಗುತ್ತದೋ ಆನಂದ ಭಾರಿ ಜಾಸ್ತಿ ಸಿಗುತ್ತೆ. ಇವತ್ತು ಮೈಸೂರು ಪಾಕ್ ಜ್ಯೂಸ್ ಕುಡಿಯೋದಕ್ಕೂ ತಿನ್ನೋದಕ್ಕೆ ಎಷ್ಟು ವ್ಯತ್ಯಾಸ ಇರುತ್ತೆ ಯೋಚನೆ ಮಾಡಿ. ಕೆಲವು ಪದಾರ್ಥ ಹಾಗೆ ತಿನ್ನಬೇಕು, ಆ ಕ್ರಮದಲ್ಲಿ ತಿನ್ನೋದಕ್ಕೆ ಆನಂದ ಕೊಡೋದು, ಇಲ್ಲವರ ಎಫೆಕ್ಟ್ ಕ್ರಿಯೇಟ್ ಆಗೋದಿಲ್ಲ. ಇದಕ್ಕಾದ್ದರಿಂದ ನೀವು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಅತಿ ಹೆಚ್ಚು ಲೇಟ್ ಆಗೋದು ಯಾರಿಗೆ? ಬ್ರಹ್ಮದೇವರಿಗೆ. ಅತಿ ಹೆಚ್ಚು ಆನಂದ ಯಾರಿಗೆ? ಬ್ರಹ್ಮದೇವರಿಗೆ. ಅಲ್ಲೇ ವಾಕ್ಯ ನೋಡಿ ಹೇಗಿದೆ ಈಗ, ತ್ವರಯೈವ ಗೃಹಿಣ ಸಾಧಯಂತಿ, ಗೃಹಸ್ಥರು ಬೇಗ ಸಾಧನೆ ಮಾಡ್ತಾರೆ. ಆದ್ದರಿಂದ ಮುಕ್ತಿಂ ಅತ್ವರಯೈವ, ಮುಕ್ತಿ ಕೂಡ ಬೇಗ ಸಿಗುತ್ತೆ. ಆದರೆ ಯತಿಗಳು ಹಾಗಲ್ಲ, ಅತ್ವರಯೈವ ಯತಯ ತೇಭ್ಯಶ್ಚ ಅತ್ವರಯ, ಅವ್ರು ನಿಧಾನ ಮುಕ್ತಿ ಸಿಗುತ್ತೆ. ದೇವಾಹ ಇನ್ನೂ ಲೇಟ್ ಮಾಡ್ತಾರೆ, ಅದಕ್ಕೆ ಇನ್ನೂ ಲೇಟ್ ಅವರಿಗೆ. ಬ್ರಹ್ಮ ಅಲ್ಟಿಮೇಟ್, ಅತಿ ಲೇಟಾಗಿ ಸಿಕ್ತು ಬ್ರಹ್ಮದೇವರಿಗೆ. ಆದ್ದರಿಂದ ಇದು ಕ್ರಮ. ಇದು ಇತಿಶ್ಲೋ ಈ ರೇದಿಸಶ್ಲೋ. ಇವು ಮಠಗಳಲ್ಲೂ ಕೂಡ ಮಂಗಳ ದಿವಸ ಎಲ್ಲ 12 ಗಂಟೆ ಉಳಿದೋಗಿ ಊಟಕ್ಕೆ ಕಳಿಸ್ಬಿಡ್ತಾರೆ. ಮುಖ್ಯವಾಗಿ ಪ್ರಧಾನ ಸ್ವಾಮಿಗಳು ಊಟ ಮಾಡೋದೆಲ್ಲ ಆಮೇಲೆ ಆಗುತ್ತೆ. ಇವ್ರದ್ದು ಅವಸರದಲ್ಲಿ 10 ಗಂಟೆಗೆ ಶುರು ಮಾಡಿಬಿಟ್ಟಿರ್ತಾರೆ. ಯಾಕೆ ಇದಕ್ಕೆ ಬರೋದೇ ಇಲ್ಲ, ಅವರು ಪ್ರವಚನ ಮಂದಿರಕ್ಕೆ ಬರೋದಿಲ್ಲ. ಆದರೆ ಇವ್ರು ಹಾಗಲ್ಲ, ಇಲ್ಲಿ ಇವ್ರು ಬೇರೆ ವ್ಯವಸ್ಥೆ ಮಾಡ್ತಾರೆ. ಬಟ್ ಇವ್ರ ಆನಂದ ಬೇರೆ, ಅವರ ಆನಂದ ಬೇರೆ. ಆದ್ದರಿಂದ ಬೇಗ ಮಾಡ್ತಾರೆ, ಲೇಟ್ ಆಗ್ತಾರೆ ಉದ್ದೇಶ ಅಲ್ಲ, ಕ್ವಾಲಿಟಿ ಆಫ್ ಈಟಿಂಗ್ ಮುಖ್ಯ. ಹೆಚ್ಚು ಅದರಿಂದ ನಾವು ಆಹಾರ ಹೆಚ್ಚು ತೊಗೊಂಡ್ಬಿಡ್ತೀವಿ, ಗೊತ್ತಾಯ್ತಾ?
ಆಮೇಲೆ ಹೊರಗೋಗ್ಬಿಡುತ್ತಲ್ಲ, ಮೋರ್ ದೆನ್ ರಿಕ್ವೈರ್ಡ್ ತೊಗೊಂಡ್ಬಿಡ್ರೆ ಅದು ಎಕ್ಸ್ಟ್ರಾ ಆಗುತ್ತೆ. ಯಾವಾಗ ಅಗತ್ಯ ತಿಂತಾನಲ್ಲ ಅವತ್ತು ಹೆಚ್ಚು ತಿನ್ನೋಕ್ಕಾಗಲ್ಲ, ಅವನು ಸಾಕು ಅನಿಸ್ಬಿಡುತ್ತೆ. ಆದ್ದರಿಂದ ಕಡಿಮೆ ಆಹಾರ ತಿಂತಾನೆ. ಕ್ವಾಲಿಟಿ ಈಟಿಂಗ್ ಇದೆ. ಅಂದರೆ ಅಡುಗೆಯಲ್ಲಿ ಕ್ವಾಲಿಟಿ ಇರಬೇಕಟ್ಟಲ್ಲ, ಈಟಿಂಗ್ನಲ್ಲೂ ಕ್ವಾಲಿಟಿ ಇರಬೇಕು. ಆ ರೀತಿ ತಿನ್ನೋದ್ರಿಂದ ಅವ್ನಿಗೇನಾಗೋದಿಲ್ಲ, ಅವ್ರ ಆರೋಗ್ಯ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅದು ತಿಂದಿದ್ದು ಸ್ವಲ್ಪ, ಅದು ಫುಲ್ಲು ಜೀರ್ಣ ಆಗಿಬಿಡುತ್ತೆ. ಇವು ತಿಂದಿದ್ದು ಹೆಚ್ಚು, ವೇಸ್ಟೇಜ್ ಜಾಸ್ತಿ ಹೋಗಿಬಿಡುತ್ತೆ, ಜೀರ್ಣ ಆಗೋದಿಲ್ಲ. ನೆಸಿಟಿಗೆ ಜಾಸ್ತಿ ತಿಂದುಬಿಡ್ತಾರೆ. ಅದಕ್ಕೋಸ್ಕರ ಊಟನೂ ಹಾಗೆ, ಜ್ಞಾನನೂ ಹಾಗೇನೆ, ಒಂದಕ್ಕೊಂದು ಲಿಂಕ್ ಇದೆ. ಎರಡು ಆಹಾರನೇ, ಊಟನೂ ಆಹಾರ, ಜ್ಞಾನನೂ ಆಹಾರ. ಅದಕ್ಕೆ ಪಾಠ ಪ್ರವಚನಗಳಲ್ಲಿ ಅವಸರ ಅಂದರೆ ಹೀಗೆ ಮಾಡಬಾರದು, ಶುರು ಮಾಡೋದೇ 80ಕ್ಕೆ ಶುರು ಮಾಡಿ ಅಂತ ಅರ್ಥ ಅಲ್ಲ. ಶುರು ಬೇಗ ಮಾಡಿ, ಆದರೆ ಅರ್ಥ ಮಾಡ್ಕೊಂಡು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ಇದು ಒಂದು 5 ತಿಂಗಳ ಪಾಠ ಮುಗಿಸೋದಿಲ್ಲ. ವರ್ಷ ಯಾಕೆ ತೊಗೋತಾರೆ ಅಂದರೆ ತಲೆ ಚೆನ್ನಾಗಿ ಹೋಗ್ಬೇಕು ಅವ್ರಿಗೆ ಅಂತ ತಗೊಳ್ತಾರೆ. ಏನ ಅಲ್ಲ 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 ಈಟಿಂಗ್ ಅಲ್ಲ, ಈಟಿಂಗ್ ಕ್ವಾಲಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಈಟಿಂಗ್ ಥಿಂಗ್ಸ್. ಕ್ವಾಂಟಿಟೇಟಿವ್ ಈಟಿಂಗ್ ಬೇರೆ, ಕ್ವಾಲಿಟೇಟಿವ್ ಈಟಿಂಗ್ ಬೇರೆ. ಯೋಹಿ ತ್ವರಯಾ ಸಾಧಯ, ಇದು ಅದಕ್ಕೊಂದು ಕೊಟೇಶನ್ ಕೊಡ್ತಾರೆ. ಶತಂ ಪರಾನಭಿಪಶ್ಚೈವ ದೇವಂ ಬ್ರಹ್ಮ ಮುಂದೆ ಅಚರತ್ ದುಶ್ಚರಂ ಯತ್ತಪೋ ಅಗ್ರೆ ವಿಹಾಯ ರಾಗಂ ಮನಸಶ್ಚೋಪರಿಷ್ಠ ತಥೋ ಅಭವತ್ ಪರಮೇಷ್ಠಿ ಸ ಮುಕ್ತೌ ಇತಿ. ಮಾತು ಸರಿಯಾಗಿ ಓದಿಬಿಟ್ರೆ ಪರಮೇಷ್ಠಿ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಪರಾನಂದ ವರ್ಣ ಇದ್ದಾಗಿ ವಾಯುದೇವ ಬ್ರಹ್ಮದೇವರು ಅತಿ ಹೆಚ್ಚಾಗಿ ಪ್ರತಿಯೊಂದನ್ನು ಭಾರಿ ಸೀರಿಯಸ್ಸಾಗಿ ತೊಗೊಂಡು ಅರ್ಥ ಮಾಡ್ಕೊಂಡಿರೋದ್ರಿಂದ ಅವರಿಗೆ ಪರಮೇಷ್ಠಿ ಅಂತ ಹೇಳಿದ್ರು. ಹೈಯೆಸ್ಟ್ ಅವರಾಗಿಬಿಟ್ಟಿದ್ದಾರೆ. ಇದು ಬ್ರಹ್ಮದೇವರ ವಿಶೇಷಾಂಶ. ಯೋ ಹಿ ತ್ವರಯ ಸಾಧಯೇತ್ ಸ ಮಂದಂ ಸುಖಮಾಪ್ನುಯಾತ್ ಯೋ ಅತ್ವರಯ ಸ ಮಹತ್. ಯಾರು ಅವಸರಪಟ್ಟು ಓದ್ತಾನೋ ಅವನಿಗೆ ಸುಖ ಕಡಿಮೆ ಸಿಗುತ್ತೆ. ಯಾರು ನಿಧಾನವಾಗಿ ಓದ್ತಾನೋ ಅವನಿಗೇನಾಗತ್ತೆ, ಬೇಗ ಓದಬೇಕು, ನಿಧಾನವಾಗಿ ಅರ್ಥ ಮಾಡ್ಬೇಕು. ಅಲ್ಲಿ ಅರ್ಥ ಅವಸರ ಮಾಡ್ಕೋಬಾರ್ದು. ಇವತ್ತು ಫಸ್ಟ್ ಹೋಗ್ಲಿಕ್ಕೆ ಅವ್ರಿಗೆ ಗಡಿಬಿಡಿ ಮಾಡಬೇಕು, ಬಟ್ ಡ್ರೈವಿಂಗ್ ಗಡಿಬಿಡಿ ಮಾಡಬಾರ್ದು. ಡ್ರೈವಿಂಗ್ ಗಡಿಬಿಡಿ ಮಾಡಿದ್ರೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗಿಬಿಡುತ್ತೆ. ಬಟ್ ಟೈಮ್ ವೇಸ್ಟ್ ಮಾಡಬಾರ್ದು ಅಷ್ಟು. ಇಲ್ಲಿ ಸ್ವಾರಸ್ಯ ಇದೆ. ಇವು ರನ್ನಿಂಗ್ ರೇಸ್ ಎಲ್ಲ ಮಾಡ್ತಾರಲ್ಲ, ಒಳ್ಳೆ ರನ್ನಿಂಗ್ ರೇಸಲ್ಲಿ ಫಸ್ಟ್ ಜೋರಾಗಿ ಓಡಲ್ಲ ಅವನು. ಏನು ಮಾಡ್ತಾನೋ ಅವನು, ನಿಧಾನ ಪಿಕಪ್. ಇವ್ರು ಓಡ್ಬಿಟ್ಟು ಅದು ಸುಸ್ತಾಗಿ ಕೂತ್ಬಿಟ್ಟಿರ್ತಾರೆ. ಆಗಿಲ್ಲ, ಅದು ಹಾಗೆ ಮಾಡೋದಿಲ್ಲ, ನಿಧಾನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅಷ್ಟೊತ್ತಿ ಆಲ್ಮೋಸ್ಟ್ ಅವರು ಸುಸ್ತು ಹೊಡೆದ್ಬಿಟ್ಟಿರ್ತಾರೆ. ಆಮೇಲೆ ಬೇಗ ಜಾಸ್ತಿ ಮಾಡ್ತಾರೆ. ಅಷ್ಟೊತ್ತು ಏನಾಗುತ್ತೆ ಅವನಿಗೆ, ಆ ಸ್ಪೀಡಿಗೂ ಅದಕ್ಕೂ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಇದು ಅದು ಪ್ರತಿಯೊಂದರಲ್ಲೂ ಸಾಧನೆಗೆ ಅರ್ಥ ಇದೆ. ಈಗ ಆಟಗಳಲ್ಲೂ ತತ್ವ ಇದೆ ಅಂತ ಅದಕ್ಕೆ ಹೇಳಿದ್ದು. ಆಟ ಆಡೋದ್ರಲ್ಲೂ ಒಂದು ತತ್ವ ಇದೆ. ಅದಕ್ಕೆ ಭೀಮಸೇನರು ಯುದ್ಧ ಮಾಡಿದರು, ಮೊದಲು ಕಾಲಿಟ್ಟರು ಅಂತ ಹೇಳ್ತಾರೆ. ನಿರ್ಣಯ ಅರ್ಥ ಆಗುತ್ತಾಗ. ಆದರೆ ಎಲ್ಲ ಜೋರಾಗಿ ಜೋರಾಗಿ ಯುದ್ಧ ಮಾಡಲಿಲ್ಲ. ಯಾಕೆಂದರೆ ಏನು ಮಾಡಬಾರ್ದು, ಕ್ಷಿಪ್ರಂ ನೈವ ಪ್ರಹರ್ತವ್ಯಂ ಪ್ರಹರತ್ ಸ್ವಪಿ ಶತ್ರುಷು. ಆಚಾರ್ಯದೇ ಮಾತು. ಎದುರುಗಳು ಬೈತಿರಲಿ, ಅವಸರ ಪಡಬೇಡಿ. ಯಾರು ಪ್ರಶ್ನೆ ಕೇಳ್ತಿರ್ತಾರೆ, ಅಡ್ಡ ಉತ್ತರ ಕೊಡೋಕ್ಕೆ ಹೋಗಬಾರ್ದು. ಕೇಳು ಕೇಳು ಕೇಳು, ಇನ್ನು ಆಯ್ತಾ ಅಂತ ಕೇಳ್ತಾನೆ. ಆ ರೀತಿ ಇದ್ದಾಗ ಅವನು ಅರ್ಧ ಈ ರೀತಿ ಇದ್ದಾಗಲೇ ಅವ್ನಿಗೆ ಗೊತ್ತಾಗುತ್ತೆ ಉತ್ತರ ಗೊತ್ತಿದೆ ಅಂತ ಹೇಳಿಬಿಟ್ಟು. ಅವಸರಪಟ್ಟು ಹೇಳಕ್ಕೆ ಹೋದಾಗ ಅವನೇನೋ ಎಸ್ಕೇಪ್ ಆಲ ಟ್ರೈ ಮಾಡ್ತಾನೆ ಅಂತಾಗತ್ತೆ. ಆ ದೃಷ್ಟಿಯಲ್ಲಿ ರನ್ನಿಂಗ್ ರೇಸಲ್ಲಿ ಹೇಗೆ ನಾವು ನಿಧಾನವಾಗಿ ಮತ್ತೆ ನಿಂತು ಬಿಡೋದಿಲ್ಲ, ಅವನು ನಿಲ್ಲೋದಿಲ್ಲ, ನಿಧಾನ ಹೋಗ್ತಾ 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 ಸ್ಪೀಡ್ ಜಾಸ್ತಿ ಮಾಡಿಬಿಡ್ತಾನೆ. ಆ ರೀತಿ ಭಾರಿ ದೊಡ್ಡದು. ಅದೇ ರೀತಿಯಲ್ಲಿ ಫಸ್ಟ್ ನಿಮ್ಮಲ್ಲಿ ಹಾಗೆ ಫಸ್ಟ್ ಗೇರ್ ಶುರು ಮಾಡ್ತಾರೆ. ಫಸ್ಟ್ ಗೇರ್ಲೆಲ್ಲ 80 ಕಿಲೋಮೀಟರ್ ಹೋಗಕ್ಕೆ ಬರೋದಿಲ್ಲ. ನಿಧಾನವಾಗಿ ಏನು ಮಾಡ್ತಾ ಹೋಗ್ತಾರೆ, ಟಾಪ್ ಗೇರ್ಗೆ ಹೋಗ್ತಾರೆ. ಎಲ್ಲದರಲ್ಲೂ ಅಭ್ಯಾಸ ಆಗಿ ಅದಕ್ಕೇನೆ ಮೊದಲು ಕೂಡ ತುಪ್ಪ ನಿಧಾನವಾಗಿ ಹಾಕಿಬಿಟ್ಟು ಮೇನ್ ಫುಡ್ ಬರೋ ಹೊತ್ತಿಗೆ ಅವರು ಆ ಇದಕ್ಕೆ ಬಂದಿರ್ತಾರೆ. ಮೊದಲೇ ಮೇನ್ ಹಾಕೋದಿಲ್ಲ. ಇವೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ ನಿತ್ಯ ಜೀವನದಲ್ಲಿ ಹೇಗೆ ನಮ್ಮ ಜ್ಞಾನಾರ್ಜನೆಯ ಕ್ರಮ ಬಂದಿದೆ ಬಂದು ತೋರಿಸ್ಕೊಡ್ತಾ. ಅಲ್ಲಿ ಮುಗೀತು. ಅದಕ್ಕೆ ಅವಸರಪಟ್ಟು ಇದು ಮಾಡಬಾರ್ದು ಅಂತ ಅರ್ಥ. ಇದಿಷ್ಟು ವಿದುರ ನೀತಿಯಲ್ಲಿ ಬರುತ್ತೆ. ವಿದುರ ನೀತಿಯಲ್ಲಿ ವಿದುರ ಹೇಳ್ಬೇಕಾದ್ರೆ ಮಾತು ಹೇಳ್ತಾರೆ. ಅಲ್ಲಿ ಆಚಾರ್ಯ ವಾಕ್ಯ ಓದೋದ್ರೆ ಅರ್ಥ ಆಗೋದಿಲ್ಲ ಅವಿಷ್ಟು ಕೂಡ. ಇತಿ ಶ್ರುತೇರ್ಗೃಹಿಭ್ಯೋ ಯತೀನಾಂ ತೇಭ್ಯೋ ದೇವಾನಾಂ ಅತ್ವರಯ ಸಿದ್ಧೇಃ ಬಹುಕಾಲ ಸಾಧನಾತ್ ಕರ್ಮಾಧಿಕಾರ ಮಾತ್ರ ಬಹುಕರ್ಮಾಧಿಕಾರ ಮಾತ್ರಸ್ಯ ದುರ್ಬಲತ್ವ. ಈ ಆರ್ಗ್ಯುಮೆಂಟ್ ತಗೊಂಡ್ರು. ಇಲ್ಲಿ ಹೆಚ್ಚು ಕರ್ಮ ಮಾಡ್ತಾನೆ ಎಂಬುದು ಮುಖ್ಯನೋ ಹೆಚ್ಚು ಚೆನ್ನಾಗಿ ಮಾಡ್ತಾನೆ ಎಂಬುದು ಮುಖ್ಯನೋ ಅಂತ ತಗೊಂಡ್ರಿ. ಈಗ ಕರ್ಮದ ಕ್ವಾಂಟಿಟಿ ಮುಖ್ಯ ಅಲ್ಲ. ವೈಷ್ಣವ ಎಲ್ಲದನ್ನೂ ಮಾಡ್ತಾನೆ ಕರೆಕ್ಟೇ, ಆದರೆ ಆ ರೀತಿ ಮಾಡೋದ್ರಿಂದಾನೆ ಜ್ಞಾನಕಾರಿ ಟೈಮ್ ಹೋಯ್ತು ಅವನಿಗೆ. ಅರ್ಥ ಆಯ್ತಾ? ಈಗ ಜ್ಞಾನಕಾರಿ ಟೈಮ್ ಕಡಿಮೆ ಆಗೋದ್ರಿಂದ ಗೃಹಸ್ಥನ ಜ್ಞಾನದ ಕ್ವಾಲಿಟಿ ಯಾವಾಗಲೂ ಯತಿಗಳ ಕ್ವಾಲಿಟಿ ಬರೋದಿಲ್ಲ ಅಂತ ಅರ್ಥ. ಯತಿಗಳು ಪಂಚಾವಧಿಯಲ್ಲಿ ಅವರಿಗೆ ವೈಷ್ಣವ್ಯಾದಿಗಳಿಲ್ಲ. ಆ ಟೈಮ್ ಯಾವುದಕ್ಕೆ ಹಾಕ್ತಾರೋ ಅವ್ರೀಗ ಜ್ಞಾನಕ್ಕೆ ಹಾಕೋದ್ರಿಂದ ಮುಕ್ತಿ ಕರ್ಮಕ್ಕಲ್ಲ ಇದಕ್ಕಿರೋದ್ರಿಂದ ಅವ್ರ ಆನಂದ ಜಾಸ್ತಿ ಸಿಗುತ್ತೆ.
ಅರ್ಥ ಆಯ್ತಾ? ಸೊ ಕ್ವಾಲಿಟೇಟಿವ್ ಸ್ಟಡಿ ಎಂಬುದು ಭಾರಿ ಮುಖ್ಯ. ಹಾಂ, ಮಾಡಲೇಬೇಕು. ಯತಿಗಳಿಗೆ ಅದು ವಿನಾಯಿತಿಯೇ ಸಿಕ್ಬಿಡ್ತಾವೆ ಅವರಿಗೆ. ವಿನಾಯಿತಿ ಸಿಕ್ಕಿದ್ರಿಂದ ಅವ್ರು ಇಬ್ಬರು ವಿನಾಯಿತಿ ತೊಗೊಳ್ಳಾಗಿಲ್ಲ. ಆ ರೀತಿ ಮಾಡಬೇಕು ಅಂದರೆ ಸನ್ಯಾಸಿಗಳಾಗಬೇಕು ಅಂತ ಅರ್ಥ. ಸನ್ಯಾಸಿಗಳಾಗೋ ಉದ್ದೇಶ ಹಿಂದೆ ಆಗಿತ್ತು ಅಂದರೆ ಮಠಕ್ಕೆ ಹೋಗಿ ಸನ್ಯಾಸಿಗಳಾಗ್ತಿರಲಿಲ್ಲ. ಆಚಾರ ಶಿಷ್ಯರು 4 ಜನ 8 ಜನ ಇರಲಿಲ್ಲ, ದೊಡ್ಡ ಗ್ಯಾಂಗೇ ಇತ್ತು ಅಂತ ಹೇಳ್ತಾರೆ. ದೊಡ್ಡ ಗ್ಯಾಂಗ್ ಇತ್ತು ಆಚಾರ ಶಿಷ್ಯರು ಎಲ್ಲ. ಎಷ್ಟು ದಿವಸದ ಕಾಸು ಕೂತಿದ್ರು ಪಾಪ ಅವರೆಲ್ಲ, ಜ್ಞಾನ ಬೇಕು ಅಂತೇಳಿ. ಅಂತ ಆಚಾರ ಸಿಕ್ಬಿಟ್ರಲ್ಲ, ಯತಿಗಳಾಗಿ ಬಂದ್ಬಿಟ್ಟು ಎಲ್ಲ ಕೂಡ ಯತಿಗಳಾಗಿ ತಾವೆಲ್ಲ ಸಣ್ಪುಟ್ಟವರ ದೇವತೆಗಳವರೆಲ್ಲ ಕೂಡ ಬಂದವರು. ಒಂದು ದೊಡ್ಡ ಗ್ಯಾಂಗ್. ಅವ್ರು ಯಾರು ಇದಕ್ಕೆ ಪೀಠಕ್ಕೆ ಬಂದವರಲ್ಲ, ಅವರು ಯಾತಕ್ಕೆ ಬಂದರು? ಬೇರೆ ಟೈಮ್ ಉಳಿಯುತ್ತೆ ಅಂತ ಬಂದವರು. ಅದರಿಂದ ಸುಖವಾಗಿ ಕೆಲಸ ಆಯ್ತು. ಅದು ಬೇಕಿರಲಿಲ್ಲ ಯಾರಿಗೆ, ಅವರಿಗೆ ಏಕೆ ಅವರೆಲ್ಲ ಹೋಗೋ ಕ್ರಮದಲ್ಲೇ ಹೋಗ್ಬಿಡ್ತಾರೆ. ಅವರೆಲ್ಲ ಭಾರಿ ಪುಸ್ತಕ ಬರೆದವರೇ ಭಾರಿ ಗ್ರೇಟ್ ಅಂತ ಅರ್ಥ ಅಲ್ಲ. ಗ್ರಂಥ ಬರೀದೇನೆ ಉಪಾಸನೆ ಜಾಸ್ತಿ ಮಾಡಿದವ್ರು ಇರ್ತಾರೆ. ಅದು ನಮಗೆ ಗೊತ್ತಾಗಲ್ಲ ಅವೆಲ್ಲ ಕೂಡ. ಅವ್ರನ್ನ ನಮಗೆ ಕಾಂಟ್ಯಾಕ್ಟ್ ಇಷ್ಟನೇ ಪಡೋದಿಲ್ಲ ಫಸ್ಟ್ ಅವರು. ಸಿದ್ಧೇ ನಚ, ಅಲ್ಲಿಗೆ ವಿಷಯ ಮುಗೀತು. ಇನ್ನೂ 2 ಅಧಿಕರಣ ಇದೆ, ಅದನ್ನು ನಾಳೆ ಕಂಟಿನ್ಯೂ ಮಾಡಿ. ಒಂದೊಂದಕ್ಕೂ ಒಳ್ಳೊಳ್ಳೆ ಹೊಸ ಪ್ರಶ್ನೆಗಳು, ಹೊಸ ಉತ್ತರ. ಇದೆಲ್ಲ ಬ್ರಹ್ಮಸೂತ್ರ ಭಾಷೆ ಓದಿರ್ತೇವೆ, ಬಟ್ ಈ ರೀತಿ ಮೇನ್ ಹೈಲೈಟ್ ಮಾಡಿ ಓದೋದಿಲ್ಲ. ಬೇರೆ ವಿಷಯಗಳು ಮಧ್ಯೆ ಬಂದುಬಿಡೋದ್ರಿಂದ ಅದು ಹುಡುಕಿ ತೆಗೆದು ಓದಕ್ಕಾಗೋದಿಲ್ಲ. ನ್ಯಾಯವಿವರಣ ಹೀಗೆ ಮಾಡಿದ್ದಕ್ಕೆ ಏನಾಯ್ತದೋ, ಕರೋಮಿ ಮಂದ ಬುದ್ಧೀನಾಂ ಬುಧಾನಾಂಚೋಪಕಾರಿಕಾಂ ಅಂತ ಹೇಳಿ ಇದೆಲ್ಲ ಅಳವಡಿಸ್ಕೊಡೋಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ.